ನೋಡಿ, ಇದು ಪೈಪ್ಲೈನ್ ಮಿಲ್ಕಿಂಗ್ ಸಿಸ್ಟಮ್ ಅಂತ ಹೇಳಿ. ಈ ಪೈಪ್ಲೈನ್ ಅಂತ ಹೇಳಿದ್ರೆ ನಾವು ಅಕ್ರಾಸ್ ನಿಮ್ಮ ಡೈರಿ ಫಾರಮಿಗೆ ಬಂದ್ಬಿಟ್ಟು ಪೈಪ್ಲೈನ್ ಮಾಡ್ಕೊಡ್ತೀವಿ. ಅಂದರೆ ಮಿಲ್ಕ್ ಪೈಪ್ಲೈನು ಏನಾಗುತ್ತೆ, ನಿಮ್ಮ ಹಸುಗಳು ಎಲ್ಲಿ ನಿಂತಿರುತ್ತೋ ಅಲ್ಲಿಂದನೇ ಹಾಲು ಕರಿಬೋದು. ನೋಡಿ, ಇದೊಂದು ಫಾರಮ್ ಇದೆ. ಇದು ಹೊಸ ಸಿಸ್ಟಮ್, ಅಂದರೆ ಇವತ್ತು ಇನ್ಸ್ಟಾಲೇಷನ್ ಮಾಡಿದ್ದೀವಿ. ನೋಡಿ, ಈ ಥರ ಪೈಪ್ಲೈನ್ ಮಾಡ್ಕೊಡ್ತೀವಿ. ಇದೆಲ್ಲ ಈ ಥರ ಪೈಪ್ಲೈನ್ ಮಾಡ್ಕೊಡ್ತೀವಿ. ನೋಡಿ, ಈ ಪೈಪ್ಲೈನ್ ಈ ಥರ, ಅಂದರೆ ಇದು ನೋಡಿ ಈ ಥರ ಪೈಪ್ಲೈನ್. ಓಕೆ, ಈ ಥರ ಪೈಪ್ಲೈನ್. ನೋಡಿ, ಈಗ ಹಸುಗಳು ಎಲ್ಲಿ ನಿಂತಿರುತ್ತೋ, ನೋಡಿ ಹಸುಗಳು ಎಲ್ಲೆಲ್ಲಿ ನಿಂತಿರುತ್ತೋ ಅಕ್ರಾಸ್ ನಿಮ್ಮ ಡೈರಿ ಫಾರಮ್ಗೆ ಈ ಥರ ಪೈಪ್ಲೈನ್ ಮಾಡಿಬಿಟ್ಬಿಟ್ಟು ವಾಲ್ವ್ ಹಾಕ್ಕೊಡ್ತೀವಿ. ನೋಡಿ, ಹಸು ಇಲ್ಲಿ ನಿಂತಿರುತ್ತೆ, ಇಲ್ಲಿ ಒಂದು ವಾಲ್ವ್ ಇರುತ್ತೆ. ಓಕೆ, ಇದು ಏರ್ ವಾಲ್ವ್ ಇದು. ಓಕೆ, ಅಂದರೆ ಏರ್ ಪಾಸ್ ಆಗೋದಕ್ಕೆ. ಇಲ್ಲಿ ನೋಡಿ, ಇದೇನಿದೆ ಈ ಮಿಲ್ಕ್ ಪೈಪ್ಲೈನ್ ಏನಿದೆ ಅದು ಪೂರ್ತಿ ಬಂದ್ಬಿಟ್ಟು ವ್ಯಾಕ್ಯೂಮ್ ಪಂಪ್ ಇದೆ ಒಳಗಡೆ, ಆ ಪಂಪಿಂದ ಕನೆಕ್ಟ್ ಆಗಿರುತ್ತೆ. ಅಂದರೆ ಇದು ಏರ್ ಪಾಸ್ ಆಗೋದಕ್ಕೆ, ಮಿಲ್ಕ್ ಪಾಸ್ ಆಗೋದಕ್ಕಲ್ಲ, ಏರ್ ಪಾಸ್ ಆಗೋದಕ್ಕೆ, ವ್ಯಾಕ್ಯೂಮ್ ಏರ್ ಪಾಸ್ ಆಗೋದಕ್ಕೆ ಈ ಪೈಪ್ಲೈನ್ ಮಾಡ್ಕೊಟ್ಟಿರ್ತೀವಿ. ಇಲ್ಲಿ ಬಂದ್ಬಿಡಿ, ಈ ಕ್ಯಾನ್ ಸೆಕ್ಷನ್ ಇದೆ ನೋಡಿ. ಓಕೆ, ಇದು ಕ್ಯಾನ್ ಸೆಕ್ಷನ್ ಈ ಥರ ಇರುತ್ತೆ. ಈ ಕ್ಯಾನ್ ಸೆಕ್ಷನ್ ನೋಡಿ, ಈ ಥರ ಇದು ಕ್ಯಾನ್ ಸೆಕ್ಷನ್. ಇದು ಮಿಲ್ಕ್ ಸೆಕ್ಷನ್, ಮಿಲ್ಕ್ ಮಾಡೋದಕ್ಕೆ. ಓಕೆ, ಇದರಲ್ಲಿ ಒಂದು ಗ್ಯಾಸ್ಕೆಟ್ ಇರುತ್ತೆ, ಈ ಥರ ಗ್ಯಾಸ್ಕೆಟ್ ಇರುತ್ತೆ. ಒಂದು ಗ್ಯಾಸ್ಕೆಟ್ ಹಾಕ್ಕೊಳ್ಳಿ, ಈ ಥರ ಗ್ಯಾಸ್ಕೆಟ್ ಹಾಕ್ಕೊಳ್ಳಿ. ಅದಾದ ನಂತರ ಕ್ಯಾನ್ ಇದೆ, ಕ್ಯಾನ್ ಹಾಕ್ಕೊಳ್ಳಿ. ಈ ಥರ ಕ್ಯಾನ್. ಓಕೆ, ಇದು ಕ್ಲಸ್ಟರ್, ಇದು ಕ್ಲಸ್ಟರ್. ಓಕೆ, ಈ ಕ್ಯಾನ್ ಇದೆಯಲ್ಲ ನೋಡಿ, ಇದು ಬಂದ್ಬಿಟ್ಟು ವ್ಯಾಕ್ಯೂಮ್ ಪೈಪ್ ಕನೆಕ್ಷನ್ ಮಾಡಬೇಕು ಕ್ಯಾನಿಗೆ. ನೋಡಿ, ಈ ಕನೆಕ್ಷನ್ ಮಾಡಿ, ಓಕೆ, ಇದು ಆನ್ ಮಾಡಬೇಕಾಗುತ್ತೆ. ಓಕೆ, ಇದನ್ನು ಆನ್ ಮಾಡೋಕ್ಕಾಗುತ್ತೆ. ಓಕೆ, ಇದು ಕ್ಲಸ್ಟರ್ ಸೆಕ್ಷನ್. ಇದು ಟೀಟ್ ಲೈನರು, ಇದು ಟೀಟ್ ಕಪ್ಪು. ಓಕೆ, ಇದೆಲ್ಲ ವ್ಯಾಕ್ಯೂಮ್ ಅರೇಂಜ್ಮೆಂಟ್ಸು. ಇದು ಬಂದ್ಬಿಟ್ಟು ಈ ಸೆಕ್ಷನ್ನು ಮಿಲ್ಕಿಂಗ್ ಕ್ಲಾ ಅಂತ ಕರೀತೇವೆ. ಇವೆಲ್ಲ ಓಜಸ್ಸು. ಓಕೆ, ಓಜಸ್. ಇದು ಬಂದ್ಬಿಟ್ಟು ಪಲ್ಸೇಟರ್ ಅಂತೇಳಿ. ಓಕೆ, ವೆರಿ ಇಂಪಾರ್ಟೆಂಟ್ ಪಲ್ಸೇಟರ್. ಓಕೆ, ನೋಡಿ, ಈ ಥರ ಹಸುಗೆ ಹಾಕೋಕ್ಕಿಂತ ಮೊದಲು ಈ ಥರ ಇಟ್ಕೋಬೇಕು. ಹಸುಗೆ ಹಾಕೋಕ್ಕಿಂತ ಮೊದಲು ಈ ಥರ ಇಟ್ಕೋಬೇಕು. ಇದನ್ನ ಅಂದರೆ ಈ ಥರ ಇಟ್ಕೊಂಬಿಟ್ಟು ಇಲ್ಲೊಂದು ಒಳಗಡೆ ಇರುತ್ತೆ ನೋಡಿ, ಈ ಸೆಕ್ಷನ್ನು. ಇದನ್ನು ಮೇಲೆ ಎತ್ತಬೇಕು ಈ ಥರ. ಓಕೆ, ಮೇಲೆ ಎತ್ತಿ ಈ ಥರ ಇಟ್ಕೋಬೇಕಾಗತ್ತೆ. ಹಸುಗೆ ಯಾವ ಥರ ಹಾಕೋದು ಅಂದರೆ, ಇದನ್ನ ಹಸುಗಳು ಕರ್ಕೊಂಬಂದ್ಬಿಟ್ಟು, ಓಕೆ, ಹಸುಗಳು ಕರ್ಕೊಂಬಂದ್ಬಿಟ್ಟು ಈ ಥರ ನೋಡಿ, ಹಸುಗೆ ಕರ್ಕೊಂಬಂದ್ಬಿಟ್ಟು ಈ ಥರ ಇಟ್ಕೊಂಡಿರ್ತೀರ. ಇದನ್ನು ಈ ಥರ ಬಗ್ಸ್ಬೇಕು. ಈ ಥರ ನೋಡಿ, ಈ ಥರ ಬಗ್ಸಿದಾಗ ನೋಡಿ, ಇಲ್ಲಿ ಲಾಕ್ ಆಗುತ್ತೆ, ಇಲ್ಲಿ ಲಾಕ್ ಆಗಿರುತ್ತೆ ನೋಡಿ. ಈ ಥರ ಹಿಂಗೆ ಕೆಳಗೆ ಇಟ್ಕೊಂಬಿಟ್ಟು, ಹಸು ಕೆಳಗೆ, ಹಸು ಮೊಲೆ ಕೆಳಗೆ ಇಟ್ಕೊಂಬಿಟ್ಟು, ಅಂದರೆ ಅಡ್ಡರ್ ಇದೆಯಲ್ಲ, ಅಡ್ಡರ್ ಕೆಳಗೆ ಇಟ್ಕೊಂಬಿಟ್ಟು ಚೆಕ್ಕನ ಹಾಕ್ಬೇಕಾಗುತ್ತೆ. ಇದು ಅಷ್ಟೇ ನೋಡಿ, ಹಿಂಗಿರುತ್ತೆ, ಹಿಂಗೆ ಚೆಕ್ಕನ ಇಟ್ಕೊಂಬಿಡುತ್ತೆ. ಇದಷ್ಟು 4 ಈ ಥರ ನೋಡಿ, ಈ ಥರನೇ ಇಟ್ಕೋಬೇಕು. ಇದು ಇಲ್ಲಾಂದರೆ ಪ್ರೆಷರ್ ಲೀಕ್ ಆಗ್ತದೆ. ಚೆಕ್ಕನ ಹಾಕ್ಬೇಕಾಗುತ್ತೆ. ಓಕೆ, ಈ ಥರ. ಓಕೆ, ಈ ಥರ 4 ಹಾಕಿದರೆ ಆಟೋಮೆಟಿಕ್ಕಾಗಿ ನಿಮ್ಮ ಮಿಲ್ಕ್ ಬರ್ತಾ ಇರುತ್ತೆ. ಓಕೆ, ಇಲ್ಲಿ ಮಿಲ್ಕ್ ಖಾಲಿ ಆಗೋದು ನೋಡಿ, ಹಾಲು ಖಾಲಿ ಆಗೋದು ಇಲ್ಲಿ ಗೊತ್ತಾಗ, ಇಲ್ಲಿ ಫ್ಲೋ ಆಗ್ತಿರುತ್ತೆ ಮಿಲ್ಕ್, ಇಲ್ಲಿ ಬರ್ತಾ ಇರುತ್ತೆ. ಇಲ್ಲಿ ಯಾವಾಗ ಸ್ಟಾಪ್ ಆಗುತ್ತೋ ಬರೋದು ನೋಡ್ಕೊಂಬಿಟ್ಟು ಅಬ್ಸರ್ವ್ ಮಾಡಿ ನೀವು ಇದನ್ನು ತೆಗಿಬೇಕಾಗುತ್ತೆ. ತೆಗಿಯೋದು ಹೆಂಗಪ್ಪ ಅಂದರೆ ನೋಡಿ, ಯಾವ ಥರ ತೆಗಿಯೋದಪ್ಪ ಅಂದರೆ, 4 ಹಾಕ್ತಿರ್ತೀರ. ಓಕೆ, ಕೊನೆ ಖಾಲಿ ಆಯಿತು ಅಂತ ಗೊತ್ತಾದಾಗ ಒಂದು ಸ್ವಲ್ಪ ಹಿಂಗೆ ಜಗ್ಬೇಕು. 1-2 ಸತಿ ಜಗ್ದಾಗ ಕೊನೆ ಮೊಲೆಗಳಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಹಾಲು ರಿಲೀಸ್ ಆಗುತ್ತೆ. ರಿಲೀಸ್ ಆದಮೇಲೆ ನೋಡಿ, ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟನ್ನ ಸೆಂಟ್ರಿಗೆ ಇಟ್ಕೊಳ್ಳಿ. ಈ ಪ್ರೆಷರ್ ಲೀಕ್ ಆಗುತ್ತೆ. ಓಕೆ, ಲೀಕ್ ಆದಾಗ ಕೆಳಗೆ ಎಳಿಬೋದು. ಇಲ್ಲ, ಇದನ್ನು ಆಫ್ ಮಾಡಬೇಕಾಗುತ್ತೆ. ಇದನ್ನು ಆಫ್ ಮಾಡಿ ಪ್ಲಸ್ ಇದನ್ನು ಕೆಳಗೆ ಮಾಡಿ, ಇವಾಗ ಪ್ರೆಷರ್ ರಿಲೀಸ್ ಆಗುತ್ತೆ, ಆಟೋಮೆಟಿಕ್ ರಿಲೀಸ್ ಆಗುತ್ತೆ. ಓಕೆ, ಈ ಥರ ನೀವು ಮಿಲ್ಕ್ 1 ಬೈ 1 ಮಾಡಬಹುದು. ಇದು ಪೈಪ್ಲೈನ್ ಅಂತ ಹೇಳಿ, ಅಂದರೆ ಇದು ಸಾಲಿಡ್ ಆಗಿರುತ್ತೆ ಭಾಳ ವರ್ಷ.
ಭಾಳ ವರ್ಷಗಟ್ಟಲೆ ಇದು ಆಟೋಮೆಟಿಕ್ಕಾಗಿ ಅಂದರೆ ಭಾಳ ವರ್ಷಗಟ್ಟಲೆ ಬರುತ್ತೆ ಮಿಷಿನ್ ಇದು. ನೋಡಿ, ಒಂದು ಬಕೆಟಲ್ಲಿ ನೀವು ಒಂದು 10 ಹಸುಗಳ್ನು ಇಲ್ಲ ಎಮ್ಮೆಗಳ್ನಿದ್ರು ಮ್ಯಾನೇಜ್ ಮಾಡ್ಬೋದು. 2 ಬಕೆಟ್ ತಗೊಂಡ್ರೆ ಒಂದು 20ರಿಂದ 25 ಹಸುಗಳ್ನಾದ್ರೂ ಎಮ್ಮೆಗಳ್ನಾದ್ರೂ ಮ್ಯಾನೇಜ್ ಮಾಡ್ಬೋದು. ಅಂದರೆ 3-4 ಮ್ಯಾಕ್ಸಿಮಮ್ 4 ಸಿಸ್ಟಮ್ನ ನಾವು ಪೈಪ್ ಲೈನ್ ಮಾಡ್ಕೊಡ್ತೀವಿ. ಈ 4ಕ್ಕಿಂತ ಜಾಸ್ತಿ ಒಂದು 50 ಹಸು ಸಾಕಿದ್ರೆ ಅದು ಪಾರ್ಲರ್ ಸಿಸ್ಟಮ್ ಅಂತ ಹೋಗೋದು ಬೆಸ್ಟ್ ಸೊಲ್ಯೂಷನ್ನು. ಇದು ಬಂದ್ಬಿಟ್ಟು ಹೊಸ ಮಾಡ್ರನ್ ಮಿಲ್ಕಿಂಗ್ ಮಿಷಿನ್ಸ್ ಅಂತೇಳಿ ಈ ಥರ ಇರುತ್ತೆ. ಈ ಥರ ಎಲ್ಲ